ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 109. ಇಂದಿನ ಸಂಚಿಕೆಯಲ್ಲಿ ಆದ್ಯನ ಡಾಕ್ಟರ್ ಮಲಗಮ್ಮ ಎಂದು ಬೆಡ್ ಮೇಲೆ ಮಲಗಿಸಿ ಚೆಕ್ ಮಾಡುತ್ತಾ ಸರಿ ಹೇಳಿದ್ದಾರೆ. ನೀವು ನ್ಯೂರೋ ಸರ್ಜನ್ ಅಂತ, ಆದರೂ ನೀವಿಷ್ಟು ಚಿಕ್ಕ ಹುಡುಗಿ ಅಂತ ಗೊತ್ತಿರಲಿಲ್ಲ. ನಿಮ್ಮಿಬ್ಬರ ಪೇರು ತುಂಬ ಚೆನ್ನಾಗಿದೆ ಎಂದು ಸ್ಕ್ಯಾನ್ ಮಾಡಿ, ಆದ್ಯವರೇ ನೋಡಿ ನಿಮ್ಮ ಮಗು ಹಾರ್ಟ್ ಬೀಟ್ ಎಂದರು. ಆದ್ಯ ಒಮ್ಮೆ ತಾನು ಡಾಕ್ಟರ್ ಅನ್ನೋದನ್ನು ಮರೆತು ಒಬ್ಬ ಸಾಧಾರಣ ತಾಯಿ ಥರ ಸಂತೋಷದಲ್ಲಿ ಕಣ್ಣು ತುಂಬಿದ್ಲು. ಹೊರಗೆ ಎಷ್ಟೋ ಜನಕ್ಕೆ ಧೈರ್ಯ ತುಂಬುವಂಥ ಭೀಷ್ಮನ ಕಣ್ಣು ಕೂಡ ತುಂಬಿ ನನ್ನ ಮಗು ಎಂದು ಎಮೋಷ್ನಲ್ ಆಗ್ತಾನೆ. ಮುಂದೆ ಆದ್ಯನ ಚೆಕ್ ಮಾಡಿದ ಡಾಕ್ಟರ್, ಓಕೆ, ಸ್ವಲ್ಪ ಸರಿಯಾಗಿ ಫುಡ್ ತೊಗೊಳ್ಳೋದಿಲ್ಲ ಅನಿಸುತ್ತೆ, ಸ್ವಲ್ಪ ವೀಕ್ ಇದ್ದೀರಾ ಎಂದು ಆದಿ ಮುಂದೆ ಕೂತು ಸ್ವಲ್ಪ ಊಟ ತಿಂಡಿ ಬಗ್ಗೆ ಹೇಳಿ ಎಂದರು. ಆದಿ, ನಾವು ಅದನ್ನೆಲ್ಲ ನೋಡ್ಕೋತೀವಿ, ಇನ್ನು ಮುಂದೆ ಹಾಗೆಲ್ಲ ಆಗಲ್ಲ ಎಂದು ಡಾಕ್ಟರ್ ಹತ್ರ ಮೆಡಿಸನ್ ಬಗ್ಗೆ ಕೇಳಿಕೊಂಡು ಆದ್ಯನ ಕರ್ಕೊಂಡು ಹೊರಟ. ಆದಿ ಮನೆಗೆ ಕರ್ಕೊಂಡು ಬಂದು ಸುಧಾ ಅವರ ಮುಂದೆ ನಿಂತು, ಅಮ್ಮ ನೋಡಮ್ಮ, ನೀನು ಸೊಸೆಗೆ 4 ಬಿಟ್ಟು ತಿನ್ನಿಸ್ತಿರೋ ಇಲ್ಲ ಮುದ್ದು ಮಾಡಿ ಚಿಕ್ಕ ಮಗುಗೆ ತಿನ್ನಿಸೋ ಥರ ತಿನ್ನಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದಮ್ಮ. ಆದರೆ ನೀನು ಸೊಸೆ ಚೆನ್ನಾಗಿ ಊಟ ಮಾಡಬೇಕು, ಇಲ್ಲಾಂದರೆ ಡೆಲಿವರಿ ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಂದ ಉಪ್ಪು ಹರಿಸಿ ಆದ್ಯ ಕಡೆ ನೋಡಿ. ಆದ್ಯ ಕೂಡ ಉಪ್ಪು ಗಂಟಿಗೆ, ಅಮ್ಮ ನೋಡಿ ಅಮ್ಮ, ನಿಮ್ಮ ಮಗನಿಗೆ ಏನಿಲ್ಲ, ನಾನು ಊಟ ಮಾಡಲ್ವಾ, ಅಕಸ್ಮಾತ್ ನಾನೇನಾದರೂ ವೀಕ್ ಆದರೆ ಅದಕ್ಕೆ ನಿಮ್ಮ ಮಗನೇ ಕಾರಣ, ಅವರು ತಿಂಗಳಿಗೊಂದ್ಸಲ ಮನೆಗೆ ಬಂದರೆ ನನಗೆ ಬೇಜಾರಾಗಲ್ವಾ ಎಂದಳು ಸುಧಾ ಅವರನ್ನು ತಬ್ಬಿ. ಸುಧಾ ಅವರು, ಇನ್ನೂ ಅವನಿಗೆ ವಾರ್ನಿಂಗ್ ಕೊಡ್ತಿದ್ದೀನಿ, ಹಾಗೆಲ್ಲ ಮಾಡೋ ಹಾಗಿಲ್ಲ ಎಂದು. ನೋಡು ಆದಿ, ನೀನು ಇನ್ನು ಸ್ವಲ್ಪ ಆದ್ಯ ಮತ್ತು ಮಗು ಬಗ್ಗೆ ಯೋಚನೆ ಮಾಡು. ನೀನು ಇದುವರೆಗೂ ಏನೇ ಮಾಡಿದ್ರೂ ನಾನು ಬೇಡ ಅಂದಿಲ್ಲ, ಬಟ್ ಈಗ ನೀನು ನನ್ನ ಮಾತನ್ನು ಕೇಳಲೇಬೇಕು. 3 ದಿನ ಬಿಟ್ಟು ಹೆಚ್ಚಾಗಿ ಹೊರಗಿದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ಎಂದರು ವಾನ್ ಮಾಡೋ ಥರ. ತನ್ನ ತಾಯಿ ಮಾತು ಕೇಳಿದ ಆದಿ ಅಪ್ಪಣೆ ಮಾತಾಜಿ ಎಂದು ನಾಟಕೀಯವಾಗಿ ಮಾಡಿ ಕೈ ಮುಗಿದು ನಕ್ಕ. ಆದ್ಯ ಆಗಲಿ ಎಂದು ಕೈ ತೆಗೆದು ಆಶೀರ್ವಾದ ಮಾಡುವಂತೆ ಮಾಡಿ, ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಿಸ್ಟರ್ ಭೀಷ್ಮ ಎಂದಳು ನಗುತ್ತಾ. ಆದಿ ಮತ್ತು ಸುಧಾ ಇಬ್ಬರು ನಗುತ್ತಾ, ಎಲ್ಲ ನಿನ್ನ ಎಂದರು. ಆದ್ಯ, ಅಮ್ಮ ನನಗೆ ಹೊಟ್ಟೆ ಹಸಿತಿದೆ, ಅದು ಕೂಡ ನಿಮ್ಮ ಕೈ ತುತ್ತಿನ ಜೊತೆಗೆ ನಿಮ್ಮ ಮಗರ ಏನದು ತಿನ್ನುವ ಆಸೆ, ಸೊ ಏನು ಮಾಡ್ತೀರಾ ಎಂದಳು ಹುಬ್ಬು ಕುಣಿಸುತ್ತಾ. ಆದಿ, ಇದು ನಿನ್ನ ಸರಿದಿ, ಎಂಜಾಯ್ ಮಾಡಮ್ಮ ಮಾಡು ಎಂದು ಬಾರಮ್ಮ ನಿನ್ನ ಸೊಸೆಗೆ ತುತ್ತು ಕೊಡೋಣ ಎಂದ ಆದಿ. ಸುಧಾ, ಮಗಳೇ, ಈಗಲೇ ಬಗ್ಗಿಸಿದ್ರೆ ಬಗ್ಗಿದಂತೆ ಈ ಗಂಡಂದಿರು ಇಲ್ಲ ಕೇರ್ಲೆಸ್ ಮಾಡಿಬಿಡ್ತಾರೆ ಎಂದು ನಾನು ಊಟ ತರ್ತೀನಿ ಎಂದು ಕಿಚನ್ ಕಡೆ ಹೋದರೆ, ಆದ್ಯ ಅವ್ರು ಹೋಗೋದನ್ನು ಕಾಯ್ತಿದ್ದಂತೆ ಆದಿ ಭುಜದ ಮೇಲೆ ತನ್ನ ಕೈ ಇಟ್ಟು, ಅಲೋ ಪತಿರಾಯ್ರೆ, ನನಗೆ ಹುಣಸೆ ಹಣ್ಣು ತಿನ್ನಬೇಕು ಅನ್ನಿಸ್ತಿದೆ, ಏನು ಮಾಡಲಿ ಎಂದಳು. ಆದಿ, ಅಷ್ಟೇ ತಾನೇ, ತರಿಸ್ತೀನಿ ಬಿಡು ಎಂದ. ಆದ್ಯ, ಅದು ಬರೀ ಹುಣಸೆ ಹಣ್ಣಲ್ಲ, ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿರ್ತಾರಲ್ಲ ಅದು ಬೇಕು ಎಂದಳು ತನ್ನೆರಡು ತುಟಿನ ಪ್ರೆಸ್ ಮಾಡಿ. ಆದಿ, ಓಕೆ, ಅಮ್ಮನ ಬಳಿ ಹೇಳ್ತೀನಿ ಸರಿನಾ, ಬಟ್ ಜಾಸ್ತಿ ಬೇಡ, ಅದು ಮೊದಲೇ ಹುಳಿ, ನಿನಗೆ ಮೊದಲೇ ವಾಮಿಟ್ ಬೇರೆ ಇದೆ, ಸೊ ಜಾಸ್ತಿ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ತಿನ್ನು ಎಂದ. ಆದ್ಯ ಓಕೆ ಎಂದು ಕತ್ತಾಡಿಸಲು. ಆದಿ, ಓಕೆ, ಈಗ ಹೋಗಿ ಹೊಟ್ಟೆಗೆ ಊಟ ಮಾಡಿ ಪಾಚಿ ಮಾಡು ಎಂದು ಅವಳ ಆಸೆಯಂತೆ ಕೈ ತುತ್ತು ತಿನ್ನಿಸಿ ಎದ್ದು ಹೋಗ್ತಿದ್ದ. ಆದ್ಯ, ಮತ್ತೆ ನೀನು ಎಲ್ಲಿ ಹೋಗ್ತಿದ್ಯಾ ಎಂದಳು. ಆದಿ ಜೋರಾದ ಉಸಿರು ತಗೊಂಡು, ಲೇ ಶ್ರೀಮತಿ, ನನಗೆ ಬಾತ್ರೂಮ್ ಹೋಗೋಕ್ಕಾದ್ರೂ ಬಿಡು, ನಾನು ಎಲ್ಲೂ ಹೋಗಲ್ಲ, ಹಾಗೇನಾದರೂ ಹೋಗ್ಬೇಕಂದ್ರೆ ನಿನಗೆ ಹೇಳಿನೇ ಹೋಗೋದು ಎಂದ. ಆದ್ಯ ತನ್ನ ನಾಲಿಗೆನ ಕಚ್ಚಿ ಸರಿ ಎನ್ನುವಂತೆ ತಲೆ ಆಡಿಸಿದ್ಲು. ಇವರಿಬ್ಬರನ್ನು ನೋಡಿದ ಸುಧಾ ಅವರು ಈ ಮಕ್ಕಳ ಆಟ ನೋಡಿ ನಗ್ತಾರೆ. ಆದಿ, ಅಪ್ಪ, ಇವಳಿಗೆ ನಾನು ಬಾತ್ರೂಮ್ಗೆ ಹೋಗೋದು ಬಿಟ್ಟು ಇಲ್ಲೇ ಇವಳ ಕಣ್ಣು ಮುಂದೆನೇ ಇದ್ದನೇ ಇರಬೇಕು ಎಂದು ಗೊಣಕೊಂಡೆ ತನ್ನ ರೂಮ್ಗೆ ಹೋಗ್ತಾನೆ. ಅದೇ ನಗುತ್ತಾ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಕೂತು, ಇವತ್ತೆಲ್ಲ ಆದಿ ಅವಳ ಜೊತೆ ಇದ್ದು ಕೇರ್ ಮಾಡಿದ್ದು ನೆನೆದು, ಥ್ಯಾಂಕ್ಸ್ ಆದಿ, ನನ್ನ ಜೊತೆ ಇದ್ದಿದ್ದಕ್ಕೆ, ಇದು ನನ್ನ ಇಷ್ಟೋ ದಿನದ ಕನಸು, ಅಟ್ಲೀಸ್ಟ್ ನಿನ್ನ ಮಗುವಿನ ನೆಪದಲ್ಲಾದರೂ
ನನ್ನ ಜೊತೆ ಇರೋಕ್ಕೆ ಒಪ್ಪಿದೆಯಲ್ಲ ಅಷ್ಟೇ ಸಾಕು ಎಂದು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟವಳು ಎಲ್ಲ ನಿನ್ನಿಂದ ಪುಟ್ಟ ಎಂದು ನಗ್ತಾಳೆ. ದಿನ ಹುರುಳಿದಂತೆ ಆದಿಗೆ ಸ್ವಲ್ಪ ಮಟ್ಟಿಗೆ ವಾಮಿಟ್ ಕಡಿಮೆ ಆಯಿತು. ಹಾಗೆ ಆದಿ ಕೂಡ ಒಂದು ದಿನ ಹೋಗಿ ಮಾಡುವಂಥ ಕೆಲಸ ಮುಗಿಸಿ ನೆಕ್ಸ್ಟ್ ಡೇನೇ ವಾಪಸ್ ಬಂದುಬಿಡ್ತಿದ್ದ. ಅವನಿಗೂ ಈಗ ತನ್ನ ಮಗುನ ಹೊಟ್ಟೆಯಲ್ಲೇ ಇಟ್ಕೊಂಡಿರೋ ಆದ್ಯ ಮೇಲೆ ತುಸು ಹೆಚ್ಚಿನ ಕೇರ್ ಇದೆ. ಹಾಗಾಗಿ ಅವಳ ಜೊತೆ ಜಾಸ್ತಿ ಸಮಯ ಕಳೆಯುತ್ತಿದ್ದ. ಪ್ರತಿ ತಿಂಗಳು ಮಿಸ್ ಮಾಡದೆ ಆದ್ಯ ಜೊತೆಗೆ ತಾನೇ ಚೆಕಪ್ಗೆ ಹೋಗಿ ತನ್ನ ಮಗುವಿನ ಮೂಮೆಂಟ್ ಹೇಗಿದೆ ಎಂದು ತಿಳ್ಕೋತಿದ್ದ. ಆದ್ಯ ಕೂಡ ತುಂಬ ಖುಷಿಯಾಗಿದ್ಲು. ಅವಳಿಗೆ ಅವನ ಸಾಮೀಪ್ಯ, ಅವನ ಪ್ರೀತಿ ಬಿಟ್ಟರೆ ಇನ್ನೇನು ಬಯಸ್ತಿರ್ಲಿಲ್ಲ. ಬೇಕು ಎನ್ನುವ ಮೊದಲೇ ಎಲ್ಲವನ್ನು ಅವಳ ಮುಂದೆ ತಂದಿಡೋಕ್ಕೆ ಅತ್ತೆ ಮಾವ ತನ್ನ ತವರಿನವರು ಇದ್ದರು. ಆದರೆ ಅವಳು ಅದ್ಯಾವುದನ್ನೂ ಬಯಸಲಿಲ್ಲ. ಅವಳು ಬಯಸಿದ್ದು ತನ್ನ ಗಂಡನ ಪ್ರೆಸೆಂಟ್ನ. ಸೊ ಈಗ ಆ ದಿನ ಅವಳ ಜೊತೆ ಇರುವಾಗ ಅವಳಿಗೆ ಇನ್ನೇನು ಬೇಡವಾಗಿತ್ತು. ಹೀಗೆ ಆದಿ ಮತ್ತು ಆದ್ಯ ಇಬ್ಬರು ಅಚ್ಚು ಹೊಟ್ಟೆಯಲ್ಲಿರುವಾಗ ಮಗು ಜೊತೆ ಮಾತಾಡುತ್ತಾ ಸಾವಿರಾರು ಕನಸಿನ ಜೊತೆ ತಮ್ಮ ಮಗು ಈ ಭೂಮಿಗೆ ಬರೋದನ್ನು ಕಾತರದಿಂದ ಕಾಯುತ್ತಾ ದಿನ ಕಳೀತಿದ್ರು. ಆದ್ಯಗೆ ಸೀಮಂತ ಕೂಡ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ ಆದಿ. ತಮ್ಮ ಮಗುವಿನ ನೆನಪಿಗಾಗಿ ಫೋಟೋಶೂಟ್ ಕೂಡ ಮಾಡಿಸ್ದ. ಆಗಲೇ ಆದಿ ಮಾತಿಗೆ ಜಾಸ್ತಿ ರೆಸ್ಪಾನ್ಸ್ ಮಾಡುತ್ತಿದ್ದ ಮಗು ನೋಡಿ ಆದಿಗೆ ನನ್ನ ಮಗು ಹೀಗಿರುತ್ತೆ, ಅದನ್ನು ಹೇಗೆಲ್ಲ ಬೆಳೆಸಬೇಕು ಎಂದು ಆದ್ಯಗಿಂತ ಅವನೇ ಹೆಚ್ಚು ಕನಸು ಕಂಡವನು. ಆದ್ಯ ಮೇಲೂ ಅಷ್ಟೇ ತುಂಬ ಪ್ರೀತಿ. ತನ್ನವಳು ತನಗಾಗಿ ಪ್ರೀತಿ ಕಾಣಿಕೆ ಕೊಡುವಾಗ ನಾನು ಅವಳಿಗೆ ಏನು ಕೊಟ್ಟರೂ ಕಡಿಮೆ ಎನ್ನುವ ಭಾವನೆಯಲ್ಲಿದ್ದ. ಆದ್ಯ ಎಲ್ಲ ಶಾಸ್ತ್ರನೂ ತನ್ನ ಆದಿನೇ ಮೊದಲು ಮಾಡಬೇಕು ಎಂದು ಕೇಳಿ ಮಾಡಿಸ್ಕೊಂಡ್ಳು. ಆದಿ ಕೂಡ ಅವಳೆನ್ನು ಮಗು ಥರ ಹೀಗೆ ಸಣ್ಣ ಪುಟ್ಟ ಬೇಡಿಕೆ ಇಡೋದನ್ನು ನೋಡಿ ಖುಷಿಯಾಗೆ ಅವಳ ಆಸೆಯಂತೆ ಅವನೇ ಶಾಸ್ತ್ರವನ್ನು ಮಾಡಿ ಮುಗಿಸ್ದ. ಸುಧಾ, ರಮೇಶ್, ರಾಘವನ್ ಮತ್ತು ಯಮುನಾ ಆದ್ಯ ಕೇರ್ ಮಾಡೋದ್ರ ಜೊತೆಗೆ ಅವರಿಬ್ಬರ ಪ್ರೀತಿ ನೋಡಿ ತುಂಬ ಖುಷಿಯಾದವು ಆ ಹಿರಿ ಜೀವಗಳು. ಹೀಗೆ ದಿನ ಹುರುಳಿದೋ. ಆದ್ಯ ಡೆಲಿವರಿ ಡೇಟು ಇನ್ನೇನು 20 ದಿನ ಇತ್ತು. ಆದ್ಯಗೆ ಇನ್ನು ನಾನು ಯಾವ ವರ್ಕ್ ಅಂತ ಎಲ್ಲೂ ಹೋಗಲ್ಲ ಎಂದು ಹೇಳಿ ಅವಳ ಜೊತೆಗೆ ಇರ್ತಿದ್ದ. ಬಟ್ ಅನ್ಫಾರ್ಚುನೇಟ್ಲಿ ಆದಿ ಒಂದು ಮಿಷನ್ಗೆ ಎಮರ್ಜೆನ್ಸಿ ಹೋಗಲೇಬೇಕಾಗಿತ್ತು. ಆದ್ಯ ಬಳಿ ಇದೊಂದು ಲಾಸ್ಟ್ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಅವಳನ್ನು ಪುಸ್ಲಾಯಿಸಿ ಒಪ್ಪಿಸಿ ಬೇಗ ಬರ್ತೀನಿ ಎಂದು ಹುಷಾರು, ನಿನ್ನ ಹೆಲ್ತ್ ಬಗ್ಗೆ ಎಂದು ಹೇಳಿ ಹೋಗಿದ್ದ. ಅವನು ಹೋಗಿ 2 ದಿನ ಆದರೂ ಅವನ ಕಡೆಯಿಂದ ಒಂದು ಕಾಲು ಮೆಸೇಜ್ ಏನು ಬಂದಿರಲಿಲ್ಲ. ರಮೇಶ್ ಅವರು ಡಿಪಾರ್ಟ್ಮೆಂಟಲ್ಲೇ ಇದ್ದಿದ್ದರಿಂದ ಅವನು ಹೋಗಿದ್ದ ಮಿಷನ್ ಬಗ್ಗೆ ತಿಳ್ಕೊಂಡ್ರು. ಆದಿಗೆ ಮನೆಗೆ ಕಾಲ್ ಮಾಡೋಕ್ಕೆ ಹೇಳಿ ಎಂದು ಮೆಸೇಜ್ ಕಳಿಸಿಕೊಟ್ರು. ಬಟ್ ಆ ಮೆಸೇಜ್ ಆದಿಗೆ ತಲುಪಲೇ ಇಲ್ಲ. ಅವನು ಹೋಗಿದ್ದು ಇಂಟರ್ನ್ಯಾಷನಲ್ ಸ್ಮಗ್ಲರ್ನ ಹಿಡಿಯೋಕೆ. ಅಲ್ಲಿ ಯಾವುದೇ ಟವರ್ ಸಿಗ್ನಲ್ ಏನೂ ಸಿಗ್ತಿರಲಿಲ್ಲ. ಹೋಗಿ 4 ದಿನ ಕಳೆದರೂ ಅವನಿಂದ ಒಂದು ಕಾಲ್ ಕೂಡ ಬರದ ಕಾರಣ ಆದ್ಯ ಸ್ವಲ್ಪ ಗಾಬರಿ ಆದಳು. ರಮೇಶ್ ಕೂಡ ಆದಷ್ಟು ತಮ್ಮ ಮಗನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದ್ರು. ಬಟ್ ಅವರ ಪ್ರಯತ್ನ ವಿಫಲ ಆಗಿತ್ತು. ಮನೆಯಲ್ಲಿ ಆದ್ಯ ಊಟ ತಿಂಡಿಗಳ ಕಡೆ ಗಮನ ಕೊಡದೆ ಬರೀ ಆದಿ ಜಪ ಶುರು ಮಾಡಿದ್ಲು. ಕನಸಲು ಆದಿ ಎಂದು ಕೂರುತ್ತಿದ್ಲು. ರಾಘವ್ ಮತ್ತು ಯಮುನಾ ಕೂಡ ಅವಳನ್ನು ನೋಡೋಕ್ಕೆ ಅಲ್ಲಿಗೆ ಬಂದಿದ್ರು. ಎಷ್ಟೇ ಅವರು ಸಮಾಧಾನ ಮಾಡಿದ್ರು ಆದ್ಯ ಮಾತ್ರ ಯಾರ ಮಾತಿಗೂ ಸಮಾಧಾನ ಆಗದೆ ಆದಿ ಯೋಚನೆಯಲ್ಲೇ ಇರ್ತಿದ್ಲು. 5ನೇ ದಿನ ಬೆಳಗ್ಗೆ ನ್ಯೂಸ್ನಲ್ಲಿ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಹಿಡಿಯೋಕ್ಕೆ ಹೋದ ಫೋರ್ಸ್ ಬಾಂಬ್ ಬ್ಲಾಸ್ಟ್ನಿಂದ ಸಾವಿರಾರು ಏಜೆಂಟ್ಗಳು ಸಾವಿಗೀಡಾಗಿದ್ದಾರೆ ಎನ್ನುವ ನ್ಯೂಸ್ ಬೇಗ ಸ್ಪ್ರೆಡ್ ಆಯಿತು. ರಮೇಶ್ಗೆ ಅವನು ಯಾವ ಕೇಸ್ ಮೇಲೆ ಹೋಗಿದ್ದ ಎಂದು ತಿಳಿದಿದ್ದರಿಂದ ಆ ನ್ಯೂಸ್ ನೋಡಿ ಶಾಕ್ ಆದರು. ಅವರು ತನ್ನ ಅಯ್ಯರ್ ಮತ್ತು ಅಯ್ಯರ್ ಆಫೀಸರ್ಗಳಿಗೆಲ್ಲ ಕಾಲ್ ಮಾಡಿ ತನ್ನ ಮಗನ ಬಗ್ಗೆ ವಿಚಾರಿಸಿದ್ರೆ ಅದರಲ್ಲಿ ಯಾರು ಉಳಿದಿದ್ದಾರೆ ಸತ್ತಿದ್ದಾರೆ ಇನ್ನೂ ತಿಳಿದಿಲ್ಲ. ಸುಮಾರು ಜನ ನಮ್ಮ ಕಡೆಯವರು ಆ ಕ್ರಿಮಿನಲ್ ಕಡೆಯವರು ಸತ್ತಿದ್ದಾರೆ ಎಂದರು. ರಮೇಶ್ ನೋ ಎಂದರು ಜೋರಾಗಿ. ಅಲ್ಲೇ ಮೆಟ್ಟಿಲಿಳಿದು ಬರ್ತಿದ್ದ ಆದ್ಯ ಹುಬ್ಬುಗಂಟಿಗೆ ಕೆಳಗಿಳಿದು ಬಂದವಳಿಗೆ ತನ್ನ ಮಾವನ ಮುಖದ ಮೇಲಿರುವ ಭಯ, ಆತಂಕ ಮತ್ತೆ ಅಲ್ಲೇ ಟಿವಿ ಚಾನಲ್ನಲ್ಲಿ ಬರುತ್ತಿದ್ದ ನ್ಯೂಸ್ ಎಲ್ಲವನ್ನು ನೋಡಿ ತಾನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ಮಾವ ಎಂದು ವೇಗವಾಗಿ ಬಂದು ಏನಾಯಿತು, ಯಾಕೀಗೆ ಶಾಕ್ ಆಗಿದ್ದೀರಾ ಎಂದಳು. ಆತಂಕದಲ್ಲಿ ಅವಳಿಗೆ ಅಲ್ಲಿಗೇನಾದರೂ ತನ್ನ ಹಾದಿ ಹೋಗಿದ್ನಾ ಅನ್ನೋ ಆತಂಕ ಅವಳ ಮನಸ್ಸಲ್ಲಿ ಆಲ್ರೆಡಿ ಸದ್ದು ಮಾಡ್ತಿತ್ತು. ರಮೇಶ್ ಅವರು
ಎಷ್ಟೇ ತಮ್ಮ ಟೆನ್ಷನ್ನ ಹೈಟ್ ಮಾಡೋಕ್ಕೆ ನೋಡಿದ್ರು ತಮ್ಮ ಮಗ ಅಲ್ಲಿಗೆ ಹೋಗಿದ್ದ. ಅಲ್ಲಿ ಇಂಥ ಒಂದು ಅನಾಹುತ ಆಗಿದೆ ಎಂದು ತಿಳಿದಿದ್ರು ಹೇಗೆ ನಾರ್ಮಲ್ ಆಗಿರೋಕ್ಕೆ ಸಾಧ್ಯ? ಅವರಿಗೂ ಆದಿ ಅಂದರೆ ತುಂಬ ಪ್ರೀತಿ. ಏನಿಲ್ಲ ಕಣಮ್ಮ ಎಂದು ನಾಲಿಗೆ ಹೇಳುತ್ತಿದ್ರು ಮುಖ ಮತ್ತು ಅವರ ಕಣ್ಣು ನಿಜಾನೇ ಹೇಳ್ತಿದ್ದು. ಒಂದೇ ಆದಿಗೆ ತುಂಬ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಪರೇಷನ್ಗೆ ತಗೋಬೇಕು ಎಂದರು. ಇನ್ನೊಂದು ಕಡೆ ರಮೇಶ್ ಹೆಣಗಳ ರಾಶಿನಲ್ಲಿ ತಮ್ಮ ಮಗ ಆದಿನ ಹುಡುಕ್ತಿದ್ದಾರೆ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.